ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಜ್ಜಿಗೆ ಹಿಟ್ಟು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋದ. ನಾನಿಲ್ಲಿ ಒಂದು ಮುದ್ದೆ ತೊಗೊಂಡಿದ್ದೀನಿ. ಇದನ್ನು ಬೆಳಿಗ್ಗೆ ಮಾಡಿದ್ದು. ಇವಾಗ ಈಗ ಮಧ್ಯಾಹ್ನ ಆಗಿದೆ ನೋಡಿ. ಈಗ ನಾನು ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ನೀರು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಏಕೆಂದರೆ ಬೇಕು ಅಂದರೆ ನೆಕ್ಸ್ಟ್ ಹಾಕೋಬೋದು. ಈಗ ನಾನಿಲ್ಲಿ ಒಂದು ಹಿಡಿಯಷ್ಟು ಸಣ್ಣಗೆ ಹೆಚ್ಚಿದ ಈರುಳ್ಳಿನ ಮುದ್ದೆ ಒಳಗಡೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಈಗ ಇದನ್ನು ಸೇರಿಸ್ಕೊಡೋದ ನೋಡಿ. ಈ ಕಾಂಬಿನೇಷನ್ ನೋಡಿ ಹೇಗಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಇವಾಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಸೇರಿಸ್ಕೊತಿದ್ದೀನಿ. ನಾನು ಇದು ಮುದ್ದೆ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಂಡಿಲ್ಲ. ಒಬ್ಬೊಬ್ಬರು ಮುದ್ದೆ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊತಾರೆ. ನಾನಿಲ್ಲಿ ಉಪ್ಪು ಸೇರಿಸಿಲ್ಲ ನೋಡಿ. ಈಗ ಇದನ್ನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಮುದ್ದೆ ಇದಿಷ್ಟೂ ಚೆನ್ನಾಗಿ ನೀಟಾಗಿ ಕಿವುಚ್ಕೋಬೇಕು. ಇದನ್ನು ಹೀಗೆ ಕಿವುಚೋದ್ರಿಂದ ಈರುಳ್ಳಿ ಸ್ವಲ್ಪ ಸ್ಮ್ಯಾಶ್ ಥರ ಆಗುತ್ತೆ ಮತ್ತು ಒಂಥರ ಫ್ಲೇವರ್ ಥರ ಬರುತ್ತೆ. ಈರುಳ್ಳಿ ಮತ್ತು ಮುದ್ದೆ ಎರಡು ಕಾಂಬಿನೇಷನ್ ಒಟ್ಟಿಗೆ ಸೇರಿದಾಗ ಒಳ್ಳೆ ಗುಡ್ ಟೇಸ್ಟ್ ಬರುತ್ತೆ ಮತ್ತು ಒಂಥರ ಸ್ಮೆಲ್ ಕೂಡ ಬರುತ್ತೆ. ನಾನಿಲ್ಲಿ ಮೊಸರು ಯೂಸ್ ಮಾಡ್ತಾಯಿದ್ದೀನಿ. ಮೊಸರು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಕಾಲು ಲೋಟದಷ್ಟು ಮೊಸರು ಯೂಸ್ ಮಾಡ್ತಾಯಿದ್ದೀನಿ. ಈಗ ಇದನ್ನೆಲ್ಲ ನೀಟಾಗಿ ಸ್ವಲ್ಪನೂ ಗಂಟು ಹಿಡಿಯೋದ ರೀತಿಯಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ. ನೀಟಾಗಿ ಕಿವುಚಿ ನೀವೆಷ್ಟು ನೀಟಾಗಿ ಕಿವುಚ್ಕೊತೀರ ಅಷ್ಟು ಇದು ಗಂಜಿ ಚೆನ್ನಾಗಿ ಬರುತ್ತೆ. ಈಗ ನಾನು ಒಂದು ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಹೀಗೆ ಸ್ವಲ್ಪ ಕಿವುಚಾಗಿದೆ, ಒಂದು 80% ಅಷ್ಟು ಕಿವುಚಾಗಿದೆ ನೋಡಿ. ನೀಟಾಗಿ ಅದರಲ್ಲಿ ಸ್ವಲ್ಪ ಗಂಟು ಥರ ಬರುತ್ತೆ. ಅದು ಈರುಳ್ಳಿ ಜೊತೆ ನಾವು ಕಿವುಚಿದಾಗ ಆ ಗಂಟು ಸ್ಮ್ಯಾಶ್ ಆಗುತ್ತೆ. ಈರುಳ್ಳಿ ಕೂಡ ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಆಗುತ್ತೆ. ಓಕೆನಾ ನೋಡಿ, ಎಷ್ಟು ಚೆನ್ನಾಗಿ ಆಗ್ತಿದೆ. ಹೀಗೆ ನೀಟಾಗಿ ಕಿವುಚಿ ಈ ಥರ ನಾವು ಮಧ್ಯಾಹ್ನದ ಟೈಮಲ್ಲಿ ಈ ಥರ ಗಂಜಿ ಮಾಡ್ಕೊಂಡು ಕುಡಿದ್ರೆ ಮಜ್ಜಿಗೆ ಹಿಟ್ಟಿಂದು ತುಂಬ ನಮ್ಮ ಬಾಡಿಗೆ ಸ್ವಲ್ಪ ಕೂಲ್ ಆಗುತ್ತೆ. ಈಗ ಯಾರ್ಯಾರಿಗೆ ಬಾಡಿ ಹೀಟ್ ಕಂಟ್ರೋಲ್ ಮಾಡೋಕ್ಕಾಗ್ತಿರಲ್ಲ, ಬಿಸಿಲಲ್ಲೆಲ್ಲ ಓಡಾಡ್ತಿರಲ್ಲ ಅಂಥವ್ರು ಈ ಥರ ಮಧ್ಯಾಹ್ನ ಟೈಮು ಊಟ ಬಿಟ್ಟು ಈ ಥರ ಮುದ್ದೆ ಅನ್ನ ಇಟ್ಕೊಂಡು ಏನಾದ್ರೂ ಗಂಜಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನಮ್ಮ ಹಳ್ಳಿಗಳಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ, ಮಜ್ಜಿಗೆ ಹಿಟ್ಟು ಅಂತ ನೋಡಿ. ನಾನು ಇದನ್ನು ಒಂದು ಕಪ್ಪಿಗೆ ಹಾಕ್ಕೊಂಡಿದ್ದೀನಿ. ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಿದೆ. ಇದನ್ನು ಸೋಸಬೇಡಿ, ಹಾಗೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಇದಕ್ಕೆ ಒಂದು ಸ್ವಲ್ಪ ಸಣ್ಣಗೆ ಹಚ್ಚಿದ್ದ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀವು ಬೇಕು ಅಂದರೆ ಉಪ್ಪು ಕಡಿಮೆ ಆಗಿದ್ರೆ ಉಪ್ಪು ಕೂಡ ಸೇರಿಸ್ಕೋಬೋದು ನೋಡಿ. ಈ ಥರ ಮಾಡ್ಕೊಂಡು ನೀವು ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್.